ನಮಸ್ತೆ ಎಲ್ಲರಿಗೆ ಜೈ ಗುರುದೇವ್. ಇವತ್ತಿನ ಈ ವಿಶೇಷ ಸೆಷನ್ಗೆ ನಿಮ್ಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಾ ಇದೆ, ಶಿವರಾತ್ರಿ ಬಹಳ ವಿಶೇಷವಾದಂತಹ ದಿನ. ಒಂದಾನೊಂದು ಕಾಲದಲ್ಲಿ, ಸತ್ಯುಗದಲ್ಲಿ, ದೇವರಿಗೂ ರಾಕ್ಷಸರಿಗೂ ಆದಂತಹ ಪ್ಯಾಕ್ಟ್, ಒಂದು ಒಪ್ಪಂದದ ಪ್ರಕಾರ ಸಮುದ್ರ ಮಥನ ಆಗುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಮೊತ್ತ ಮೊದಲಿಗೆ ಸಮುದ್ರ ಮಥನದಿಂದ ವಿಷ ಹೊರಗಡೆ ಬಂತು ಅಂತ ನೀವು ಕೇಳಿರ್ತೀರಿ. ಆ ವಿಷದ ಪ್ರಭಾವವನ್ನ ಕಮ್ಮಿ ಮಾಡೋದಕ್ಕೆ ಶಿವನ ಮೊರೆ ಹೋದ್ರು ಎಲ್ಲರೂ. ಶಿವ ಆ ವಿಷವನ್ನ ಕುಡಿದು ಜಗತ್ತನ್ನ ರಕ್ಷಿಸಿದ ಅನ್ನುವಂತ ಕಥೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಅದನ್ನ ಮಾರ್ಕ್ ಮಾಡುವ ಒಂದು ಉದ್ದೇಶದಿಂದ ಇವತ್ತಿನ ದಿನ ಶಿವರಾತ್ರಿ ಅಂತ ಆಚರಿಸ್ತೇವೆ ಅಂತ ಒಂದು ಕಥೆ. ಇನ್ನೊಂದು, ಶಿವ ಗಿರಿಜೆಯನ್ನ ಮದುವೆ ಆದಂತಹ ದಿನ, ಹಾಗೆ ಕೂಡ ವಿಶೇಷವಾದಂತಹ ದಿನ. ಸೊ ಇವತ್ತು ನಾವು ಶಿವ ಧ್ಯಾನವನ್ನ, ಶಿವನ ಆರಾಧನೆಯನ್ನ ಮಾಡೋದಿಕ್ಕೆ ಮೂರು ತರಹ ಪಾಪ್ಯುಲರ್ ಆದಂತಹ ವಿಧಾನಗಳು. ಮೊದಲನೇದು ಶಿವ ಪೂಜೆ, ಮತ್ತೆ ಉಪವಾಸ ಮಾಡ್ತಾರೆ, ಮತ್ತು ಜಾಗರಣೆ ಕೂಡ ಮಾಡ್ತಾರೆ. ಸೊ ನಿಮ್ಮಲ್ಲಿ ಮುಂದಕ್ಕೆ ಹೋಗೋ ಮುಂಚೆ ಒಂದು ಸಣ್ಣ ವಿನಂತಿ ಏನು ಅಂತಂದ್ರೆ, ಯಾರೆಲ್ಲ ಯಾವ್ಯಾವ ಜಾಗದಿಂದ ಜಾಯ್ನ್ ಆಗಿದ್ದೀರಿ ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ದಯವಿಟ್ಟು ಟೈಪ್ ಮಾಡಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ. ಇಫ್ ಯು ಆರ್ ಹಿಯರ್ ಫಾರ್ ಫಸ್ಟ್ ಟೈಮ್, ನೀವು ಫಸ್ಟ್ ಟೈಮ್ ಅಂತ ಹಾಕಿ ಟೈಪ್ ದ ನಿಮ್ಮ ಊರನ್ನ ಹಾಕ್ಬೋದು. ಅಂಡ್ ಇಫ್ ಯು ಆರ್ ರಿಪೀಟಿಂಗ್, ಯು ಕ್ಯಾನ್ ಟೈಪ್ MT. MT ಅಂತಂದ್ರೆ ಮಲ್ಟಿಪಲ್ ಟೈಮ್ಸ್, ಅಂಡ್ ದೆನ್ ನಿಮ್ಮ ಊರನ್ನ ಹಾಕ್ಬೋದು. ಜಸ್ಟ್ ಎಂಬ್ರೇಸ್, ನಾವು ಎಷ್ಟೊಂದು ಬೇರೆ ಬೇರೆ ಭಾಗದಿಂದ, ಕರ್ನಾಟಕದ ಮತ್ತು ಕರ್ನಾಟಕದ ಆಚೆಯ ಎಲ್ಲ ಭಾಗಗಳಿಂದ ಒಟ್ಟಾಗಿ ಸೇರಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳುವಂತ ಕುತೂಹಲ ಅಷ್ಟೇ. ಸೊ ಮೊದಲು ಹೇಳಿದಾಗೆ, ಲೆಟ್ ಮೀ ರೀಡ್ ಔಟ್ ಸಮ್ ಆಫ್ ಯು. ಬೆಂಗಳೂರು, ಮೈಸೂರು, ಕುಂದಾಪುರ, ತೀರ್ಥಹಳ್ಳಿಯಿಂದ, ಚಿತ್ರದುರ್ಗದಿಂದ, ಸಕಲೇಶ್ಪುರ, ಹುಕ್ಕೇರಿ, ಹಾಲಾಡಿ, ನಂಜನಗೂಡು, ಶಿರೂರು, ಭದ್ರಾವತಿ. ಪರ್ಫೆಕ್ಟ್. ಥ್ಯಾಂಕ್ ಯು ಆಲ್. ಪ್ಲೀಸ್ ಕೀಪ್ ಟೈಪಿಂಗ್. ಬೇರೆ ಯಾವ ಊರಿನಿಂದ ಜಾಯ್ನ್ ಆಗಿದ್ದೀರಿ ಅನ್ನೋದನ್ನ ದಯವಿಟ್ಟು ಟೈಪ್ ಮಾಡಿ. ಬೆಳಗಾವಿ, ಮಂಡ್ಯ, ಶಿವಮೊಗ್ಗ, ಸಾಂಗ್ಲಿಯಿಂದ ಇದ್ದೀರಿ. ವೆರಿ ನೈಸ್. ಥ್ಯಾಂಕ್ ಯು ಆಲ್. ಸೊ ನಾನು ಹೇಳ್ತಾ ಇದ್ದೆ, ಮೂರು ವಿಚಾರ ಇವತ್ತು ತುಂಬಾ ಫೇಮಸ್ ಅಂತ. ಮೊದಲನೇದು ಶಿವ ಪೂಜೆ. ಶಿವ ಪೂಜೆ ಅಂತಂದ್ರೆ, ನನ್ನ ಒಂದು ಡೆಫಿನೇಷನ್, ನನ್ನ ಪ್ರಕಾರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಒಂದು ಬಾಹ್ಯವಾಗಿ ನಾವು ಮಾಡುವಂತಹ ಪೂಜೆ ಹೊರಗಡೆಯಿಂದ. ಇನ್ನೊಂದು ಆಂತರಿಕವಾಗಿ, ಇವತ್ತು ಅದರ ಒಂದು ಮೆಡಿಟೇಷನ್ ನಾನು ಇವತ್ತು ನಿಮಗೆ ಗೈಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಶಿವಮಾನಸ ಪೂಜಾ ಅಂತ ಶ್ರೀ ಶಂಕರ್ ಅವರು ನಮ್ಗೆ ಕೊಟ್ಟಂತಹ ಒಂದು ಮಂತ್ರ ಇದೆ. 5 ಶ್ಲೋಕ ಇದೆ ಅಷ್ಟೇ, ತುಂಬಾ ಚಿಕ್ಕದಾದಂಥದ್ದು. ಮಾನಸಿಕವಾಗಿ ಶಿವನನ್ನ ಮಾಡುವಂತ ಪೂಜೆ. ಆದ್ರೆ ಶಿವ ಪೂಜೆಗೆ ಇನ್ನೊಂದು ಎಸಟಾರಿಕ್ ಮೀನಿಂಗ್ ಕೊಡಬೇಕು ಅಂತಾದ್ರೆ, ಸ್ಪೆಷಲ್ ಆದಂತಹ ಮೀನಿಂಗ್ ಕೊಡಬೇಕು ಅಂತಾದ್ರೆ, ಅವಸ್ಥಾತ್ರಯ ರಹಿತನಾದಂತಹ, ದೇಹ, ಇಂದ್ರಿಯ, ಮನೋಬುದ್ಧಿ, ಪ್ರಾಣ ಎಂಬ ಯಾವುದೇ ರೀತಿಯ ಉಪಾಧಿಗಳ ಹಂಗಿಲ್ಲದೆ ಇರುವಂತಹ ಸಾಕ್ಷಿ ಸ್ವರೂಪನಾದ ಆತ್ಮ ಸ್ವರೂಪ ಆಗಿರುವಂತಹ ಶಿವ, ಮತ್ತು ತನ್ಮೂಲಕ ನಾನು ಕೂಡ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸೋದೇನೆ ಶಿವ ಪೂಜೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳು, ಪಂಚಕೋಶಗಳು ಅಂತ ನಾವು ಕೇಳಿರ್ತೀವಿ. ಆ ಪಂಚಕೋಶಗಳಿಗೂ ಸಾಕ್ಷಿಯಾದ ಆತ್ಮನೇ ನಾನು. ಮತ್ತೆ ಮತ್ತೆ ಅದನ್ನ ಅನುಸಂಧಾನ ಮಾಡ್ತಾ, ಅದನ್ನ ತಿಳ್ಕೊಳ್ತಾ ಇರುವುದನ್ನೇ ಶಿವನ ಅಭಿಷೇಕ ಅಂತ ನಾವು ಹೇಳ್ಬೋದು. ಸೊ ಇದಿಷ್ಟು ಪೂಜೆ ಬಗ್ಗೆ ಹೇಳೋದಂತಂದ್ರೆ. ನೆಕ್ಸ್ಟ್, ಇಫ್ ಐ ಟಾಕ್ ಅಬೌಟ್
ದ ಉಪವಾಸ. ಉಪವಾಸ ಅಂತಂದ್ರೆ ಒಂದು ಬಾಹ್ಯವಾಗಿ ನಾವು ಮಾಡುವಂತ ಉಪವಾಸ, ಯಾವುದೇ ಆಹಾರವನ್ನ ತೆಗೆದುಕೊಳ್ಳದೆ ಬರೀ ನೀರನ್ನ ತೆಗೆದುಕೊಂಡು, ಹಣ್ಣನ್ನ ತೆಗೆದುಕೊಂಡು, ಅಥವಾ ಇತ್ಯಾದಿ ಬೇರೆ ಬೇರೆ ರೀತಿಯಲ್ಲಿ ಉಪವಾಸ ಮಾಡ್ತಾರೆ. ಅಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ, ಜೀರ್ಣಾಂಗ ವ್ಯೂಹಕ್ಕೆ ಬ್ರೇಕ್ ಅನ್ನ ಕೊಡುವಂತಹ ಒಂದು ದಿನ. ಬಟ್ ಅದರ್ವೈಸ್ ಉಪಸಮೀಪೆ ಅಂದ್ರೆ ವಾಸ, ಉಪವಾಸ ಅಂತ, ವಾಸಃ ವಸನಂ, ಅವನ ಹತ್ರ ಇರುವಂತದ್ದು, ಶಿವನ ಹತ್ರ ಇರುವಂತದ್ದು, ಅಥವಾ ಶಿವನನ್ನ ಸದಾ ಚಿಂತನೆ ಮಾಡುತ್ತಾ ಇರುವಂತದ್ದು, ಶಿವನ ಜೊತೆಯಲ್ಲೇ ಇರುವಂತದ್ದು ಅನ್ನುವ ರೀತಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು ಉಪವಾಸ ಅಂತ. ಇಂದ್ರಿಯ ಮನೋ ಬುದ್ಧಿಗಳನ್ನ ಅನಾತ್ಮ ವಿಷಯಗಳ ಚಿಂತನೆಗಳ ಮಾಡದೆ, ವಿಷಯಗಳ ಬಗ್ಗೆ ತಿಳಿದುಕೊಳ್ಳದೆ, ಹೆಚ್ಚು ಗಮನವನ್ನ ಕೊಡದೆ, ಅಂದ್ರೆ ನಮ್ಮ ಬೇರೆ ರೀತಿಯ ಪ್ರಲೋಭಗಳು ಅಂತ ಏನ್ ಹೇಳ್ತೇವೆ ಅದಕ್ಕೆ ಹೋಗದೆ, ಆತ್ಮನಲ್ಲಿಯೇ ನೆಲೆಸಿಕೊಳ್ಳುವಂತದ್ದನ್ನ ಉಪವಾಸ ಅಂತಾನು ಹೇಳ್ಬೋದು. ಇದೊಂದು ಸ್ಪೆಷಲ್ ಆದಂತಹ ಮೀನಿಂಗು, ಇದಕ್ಕೆ ಉಪವಾಸ ಅಂತ ಹೇಳ್ಬೋದು. ಇವತ್ತು ನಾವು ಅಫ್ಕೋರ್ಸ್ ಫಿಸಿಕಲ್ ಆಗಿ ಯಾರು ಉಪವಾಸ ಮಾಡ್ತೀರಿ ನೀವು ಖಂಡಿತ ಅದನ್ನ ಕಂಟಿನ್ಯೂ ಮಾಡಿ. ಬಟ್ ಅದರ್ವೈಸ್ ಈ ತರದ ಉಪವಾಸವನ್ನ ನಾವು ಖಂಡಿತ ಮಾಡಬಹುದು. ಶಿವನ ಧ್ಯಾನದಲ್ಲೇ ಇರುವಂತದ್ದು, ನನ್ನಲ್ಲೇ ಶಿವ ಇದ್ದಾನೆ ಅಂತ ತಿಳ್ಕೊಳ್ಳುವಂಥದ್ದು, ಅವನ ಸಮೀಪ ಇರುವಂತ, ಇದೊಂದು ಉಪವಾಸ. ನಾವು ಇನ್ನೊಂದು ಪಾರ್ಟ್ ನಾನು ಹೇಳಿರುವಂತದ್ದು ಜಾಗರಣೆ. ಇವತ್ತು ರಾತ್ರಿ ಇಡೀ ನಿಜವಾಗ್ಲೂ ಜಾಗರಣೆ ಇರುವಂತದ್ದು. ರಾತ್ರಿ ಇಡೀ ಆಗ್ಲಿಲ್ಲ ಅಂತಂದ್ರೆ ಎಷ್ಟು ಹೊತ್ತಾಗುತ್ತೋ ಅಷ್ಟು. ಸೊ ಕೆಲವರು 12 ಗಂಟೆ ತನಕ ಮಾಡ್ತಾರೆ. ಅಂಡ್ ಇಟ್ ಡಿಪೆಂಡ್ಸ್ ಎಷ್ಟು ನಮ್ದು ಕೆಪಾಸಿಟಿ ಇದೆಯೋ ಆತರ ಅಷ್ಟು ಹೊತ್ತು ನಾವು ಜಾಗರಣೆ ಮಾಡ್ಬೋದು. ಸೊ ಡೈರೆಕ್ಟ್ ಆದ ಮೀನಿಂಗು ನಿದ್ದೆಯನ್ನ ಮಾಡದೆ ಎಚ್ಚರವಾಗಿರುವಂತದ್ದು. ಸದ್ಗುರು ಅವರು ಕೂಡ ಹೇಳ್ತಾರೆ, ಸದ್ಗುರು ಜಗ್ಗಿ ವಾಸುದೇವ್ ಅವರು, ನಮ್ಮ ಬೆನ್ನು ಹುರಿಯನ್ನ ಈ ರಾತ್ರಿ ನಾವು ನೇರವಾಗಿ ಇಟ್ಕೊಂಡು ಧ್ಯಾನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ನಾರ್ಮಲ್ ಧ್ಯಾನ ಮಾಡುವಂತ ಸಮಯಕ್ಕಿಂತ 1000 ಪಟ್ಟು ಹೆಚ್ಚು ನಮ್ಗೆ ಅದು ಪರಿಣಾಮಕಾರಿಯಾಗಿ ಸಿಗ್ತದೆ, ಅದರ ಫಲ ನಮ್ಗೆ ಸಿಗ್ತದೆ. ಅಥವಾ ಧ್ಯಾನಸ್ಥ ಸ್ಥಿತಿಯನ್ನ ತಲುಪುವಂತಹ ಆ ಒಂದು ಸಮಯ ಏನಿದೆ, ನಮ್ಮ ಎಫರ್ಟ್, ಪ್ರಯತ್ನ, ತುಂಬಾ ಕಮ್ಮಿ ಸಮಯದಲ್ಲಿ ನಾವು ಆ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಜಾಗರಣೆ ಅಂತಂದ್ರೆ, ಆ ಶಿವನೇ ತಾನೆಂದು ದೃಢವಾಗಿ ತಿಳಿದುಕೊಳ್ಳುವಂಥದ್ದು. ಅಂದ್ರೆ ಶಿವನೇ ನಾನು, ನನ್ನಲ್ಲೇ ಶಿವ ಇದ್ದಾನೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳುವಂಥದ್ದು. ಅಂದ್ರೆ ಈ ಅವಿದ್ಯೆ ಏನಿದೆ, ನಮ್ಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರವನ್ನ ನಿದ್ರೆಯ ರೀತಿ ಹೇಳುವಂಥದ್ದು, ಅವಿದ್ಯೆ ಅಥವಾ ನಿದ್ರೆ ಅಂತ. ಆ ನಿದ್ರೆಯಿಂದ ನಿದ್ದೆಗೆ ಜಾರದ ಹಾಗೆ ಆತ್ಮನನ್ನ ಸರಿಯಾಗಿ ಅರಿಯುವುದು ಇವತ್ತಿನ ಒಂದು ಆ ಉದ್ದೇಶ. ಅದನ್ನ ಜಾಗರಣೆ ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್, ಕನಸಿನಿಂದ ಎಚ್ಚರ ಆದ ಕೂಡ್ಲೆ ನಮ್ಗೆ ಗೊತ್ತಾಗುತ್ತೆ, ಓ ಇದು ಕನಸು, ನಾನು ನಿಜವಾದ ಪ್ರಪಂಚಕ್ಕೆ ಬಂದಿದ್ದೇನೆ ಅಂತ. ಇದೇ ರೀತಿ ಈ ಅವಿದ್ಯೆಯ ಕನಸಿನಿಂದ ಎಚ್ಚರಗೊಂಡಾಗ ಆತ್ಮನ ಅರಿವು ಆಗ್ತದೆ ಅಂತ. ನಾವು ಹೊರಗಡೆ ಪ್ರಪಂಚದಿಂದ ನಮ್ಮನ್ನು ನಾವು ಅಂತರ್ಮುಖರಾಗಿ ಮಾಡ್ಕೊಂಡಾಗ, ಯಾವಾಗ ಆತ್ಮದ ಪರಿವಿನಲ್ಲಿ ನಾವು ಬರ್ತೀವೋ ಅದು ಜಾಗರಣೆ ಆಗುತ್ತೆ. ಸೊ ಮತ್ತೆ ಶಿವ ಪೂಜೆ ಮತ್ತು ಉಪವಾಸದ ರೀತಿಯಲ್ಲೇನೆ ಸ್ಪೆಷಲ್ ಆದಂತ ಮೀನಿಂಗು, ನಮ್ಮನ್ನ ನಾವು ನಿದ್ದೆ ಮಾಡದೆ ಇರುವ ಹಾಗೆ, ಅಂದ್ರೆ ಅವಿದ್ಯೆಯಿಂದ ಇರದ ಹಾಗೆ ನಮ್ಮನ್ನ ನಾವು ನೋಡ್ಕೊಳ್ಳುವಂಥದ್ದು. ಸೊ ಇದನ್ನ 3 ಇವತ್ತು ನಾವು ಮಾಡೋಣ. ಅಂಡ್ ಇವತ್ತಿನ ದಿನ ನಾನು ಮೊದಲೇ ಹೇಳಿದ ಹಾಗೆ ಮಾನಸಿಕವಾಗಿ ಶಿವರನ್ನ ಆರಾಧನೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡೋಣ. ಇದಕ್ಕೆ ಶಿವಮಾನಸ ಶಿವಮಾನಸ ಸ್ತೋತ್ರದ 5 ಶ್ಲೋಕಗಳು ಒಂದರ ನಂತರ ಒಂದು ನಾನು ಪ್ಲೇ ಮಾಡ್ತಾ ಹೋಗ್ತೇನೆ. ಅದರ ವಿಶೇಷತೆ ಏನೇನು ಅದನ್ನ ಕೂಡ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಅರ್ಥ ಏನು ಅಂತ. ರತ್ನೈ ಕಲ್ಪಿತ ಮಾನಸಂ ಹಿಮಜಲೈ ಸ್ಥಾನಾಂಚ ದಿವ್ಯಾಂಬರಂ, ಈ ತರ ಸ್ಟಾರ್ಟ್ ಆಗುತ್ತೆ ಅದು. ಅದರ ಮೀನಿಂಗ್ ಅನ್ನು ಕೂಡ ನಾನು ನಡುವೆನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅದನ್ನ ನೀವು ಕಲ್ಪನೆ ಮಾಡ್ಕೊಳ್ಬಹುದು. ಶಿವನನ್ನ ಒಂದು ರೀತಿಯಲ್ಲಿ ನೀವು ಒಂದು ಶಿವನ ಗುಡಿಯಲ್ಲಿ ನೀವು ಅಲ್ಲಿದ್ದೀರಿ, ನೀವು ಹೋಗಿದ್ದೀರಿ, ಅದು ಬೆಟ್ಟದ ತುದಿಯಲ್ಲಿ ಶಿವ ದೇವಾಲಯ ಇದೆ, ಅದರ ಒಳಗಡೆ ಹೋಗಿದ್ದೀರಿ, ಅಲ್ಲೊಂದು ಲಿಂಗ ಇದೆ, ಆ ಲಿಂಗಕ್ಕೆ ನೀವು ಪೂಜೆ ಮಾಡ್ತಾ ಇದ್ದೀರಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಅಥವಾ ನೀವು ಹಿಮಾಲಯದ ತಪ್ಪಲಿಗೆ ಹೋಗಿದ್ದೀರಿ, ಅಲ್ಲಿ ಶಿವ ಕೂತಿದ್ದಾನೆ, ದೈವಿಕ ವಸ್ತ್ರಗಳಿಂದ ಅಲಂಕೃತನಾಗಿದ್ದಾನೆ, ಶ್ರೀಗಂಧ, ಕಸ್ತೂರಿಯಿಂದ ಅಲಂಕೃತಲಾಗಿರುವಂತಹ
ರತ್ನಗಳು, ಆಭರಣಗಳಿಂದ ಅಲಂಕೃತವಾಗಿರುವಂತಹ ಆ ಮೂರ್ತಿಯನ್ನ ನೋಡ್ಕೊಂಡು ಭಕ್ತಿಯಿಂದ ನೀವು ಬೇರೆ ಬೇರೆ ಮಲ್ಲಿಗೆ, ಚಂಪಕ, ಬಿಲ್ವಪತ್ರೆ ಇತ್ಯಾದಿಗಳಿಂದ ಅವನನ್ನ ಪೂಜೆ ಮಾಡ್ತಾ ಇದ್ದೀರಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಬಹುದು. ಆಮೇಲೆ ಬೇರೆ ಬೇರೆ ರತ್ನಗಳಿಂದ ಕೂಡಿದಂತಹ ಚಿನ್ನದ ಪಾತ್ರೆಯಲ್ಲಿ ತಯಾರಿಸಿದಂತಹ ಪಾಯಸ, ಸಿಹಿ ತಿಂಡಿಗಳು, ಆ ಮೊಸರು, ಬಾಳೆಹಣ್ಣಿನಿಂದ ಮಾಡಿದಂತಹ ಆ ಭೋಜನ ಅಂದ್ರೆ ರಸದಿಂದ ಮಾಡಿದಂತಹ ಬೇರೆ ಬೇರೆ ಖಾದ್ಯಗಳು, ಇವೆಲ್ಲವನ್ನ ಕೂಡ ನೀವು ನೈವೇದ್ಯವಾಗಿ ಕೊಡ್ತಾ ಇದ್ದೀರಿ ಅಂತ. ಕರ್ಪೂರದ ಸುವಾಸನೆ ಉಳ್ಳಂತಹ ಗಿಡಮೂಲಿಕೆಗಳಿಂದ ಬಂದಂತಹ ಶುದ್ಧ ನೀರನ್ನ ಅಭಿಷೇಕ ಮಾಡುವಂಥದ್ದು, ಮತ್ತೆ ಕೊನೆಗೆ ತಾಂಬೂಲ ಕೂಡ ಅಂದ್ರೆ ವೀಳ್ಯದೆಲೆಯನ್ನ ಕೊಡುವಂಥದ್ದು ಇತ್ಯಾದಿ ವಿಷಯಗಳನ್ನು ಇಮ್ಯಾಜಿನೇಷನ್ ಮಾಡ್ತಾ ಹೋಗ್ಬೋದು. ಎಲ್ಲವನ್ನ ಎಲ್ಲರೂ ಮಾಡ್ಬೇಕು ಅಂತಲ್ಲ, ನಿಮ್ಗೆ ಯಾವುದು ಆ ಒಂದು ದೈವಿಕ ಭಾವನೆಯನ್ನು ತಂದು ಕೊಡ್ತದೋ ಆ ತರಹದ ಒಂದು ಪೂಜೆಯನ್ನ ಮಾನಸಿಕವಾಗಿ ಮಾಡೋಣ. ಆಮೇಲೆ ನಾರ್ಮಲ್ ಆಗಿದೆ ಅವರಿಗೆ ನಾವು ಈಗ ಛತ್ರ ಚಾಮರ ಎಲ್ಲ ಮಾಡ್ತೀವಿ, ಕನ್ನಡಿ ಇಟ್ಕೊಂಡು ತೋರಿಸ್ತೀವಿ, ಮೃದಂಗ, ವೀಣೆ, ಇದು ಘಂಟಾ ಘೋಷ ಇದು ನಡೀತಾ ಇರ್ತದೆ, ಸಂಗೀತ ನಡೀತಾ ಇರ್ತದೆ, ನೃತ್ಯ ನಡೀತಾ ಇರ್ತದೆ. ನಾನು ನಿಮಗೆ ಸಾಷ್ಟಾಂಗ ಪ್ರಣಾಮವನ್ನ ಮಾಡ್ತಾ ಇದ್ದೀನಿ ಅನ್ನುವಂಥ ಹೆಸರಿನಿಂದ ಅನ್ನುವಂಥ ಮನಸ್ಸನ್ನ ಕೂಡ ನೀವು ಹೇಳ್ಬೋದು. ಸಾಷ್ಟಾಂಗಂ ಪ್ರಣತಿ ಸ್ತುತಿ ಬಹುರ್ವಿಧ, ಹೀಗೆ ಬೇರೆ ಬೇರೆ ವಿಧಗಳಿಂದ ನಾನು ನಿಮ್ಮನ್ನ ಪೂಜಿಸ್ತಾ ಇದ್ದೇನೆ, ಮಂತ್ರಗಳನ್ನ ಬೇರೆ ಬೇರೆ ಹೇಳ್ತಾ ಇದ್ದೇನೆ ಅಂತ ಮನಸ್ಸಿನ ಒಂದು ಟೈಮ್ ಲೆಸ್ನೆಸ್ ಸ್ಟೇಟ್ಗೆ ಹೋಗಿ. ಒಂದೇ ಟೈಮಲ್ಲಿ ಇರ್ಬೇಕು ಅಂತಲ್ಲ, ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್, ಯಾವುದೋ ಒಂದು ಲೋಕಕ್ಕೆ ಹೋದ ಹಾಗೆ ಇಮ್ಯಾಜಿನೇಷನ್ ಮಾಡ್ಕೊಳ್ಬಹುದು. ಆಮೇಲೆ ಆ ನೀನು ನನ್ನ ಆತ್ಮ, ಪಾರ್ವತಿಯು ಬುದ್ಧಿ, ನನ್ನ ದೇಹವು ನಿನ್ನ ಮನೆ. ಸೊ ಬಿಕಾಸ್ ನಾನು ಮೊದಲೇ ಹೇಳಿದೆ, ಇದು ಶಿವನ ಸ್ಥಾನ ಇದು. ನನ್ನ ಇಂದ್ರಿಯಗಳೇ ನನ್ನ ಪರಿಚಾರಕರು ಇತ್ಯಾದಿಗಳಿಂದ ಮನಸ್ಸಿನಲ್ಲೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳುವಂಥದ್ದು. ನನ್ನ ಇಂದ್ರಿಯಗಳನ್ನೆಲ್ಲವನ್ನು ನಿನ್ಗೆ ಅರ್ಪಿಸ್ತಾ ಇದ್ದೇನೆ, ನಿನ್ನನ್ನು ನಾನು ಪೂಜಿಸ್ತಾ ಇದ್ದೇನೆ. ನನ್ನ ನಿದ್ರೆ ನನ್ನ ಸಮಾಧಿಯ ಸ್ಥಿತಿ ಅನ್ನುವಂತಹ ವಿಚಾರಗಳನ್ನ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಬರ್ಬೋದು. ಆತ್ಮಾತ್ಮಂ ಗಿರಿಜಾ ಮತಿ ಸಹಚರ ಪ್ರಾಣ ಶರೀರಂ ಗೃಹಂ ಅಂತ 4ನೇ ಶ್ಲೋಕ ಬರ್ತದೆ. ಕೊನೆಯದಾಗಿ 5ನೆಯ ಶ್ಲೋಕದಲ್ಲಿ ಕರಚರಣ ಕೃತಂ ವಾ ಕಾಯಜಂ ವಾ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾ ಅಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಮೇ ತಕ್ಷಮಸ್ವ ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭು ಅನ್ನುವಂಥ ಕೊನೆಯ ಮಾತು ಬರ್ತದೆ. ಸೊ ಅಲ್ಲಿ ಭಗವಾನ್ ಶಂಭು, ನೀವು ತುಂಬಾ ಕರುಣಾಮಯಿ ಆಗಿದ್ಯಾ. ನನ್ನ ಕೈಗಳು, ಕಾಲುಗಳಿಂದ, ನನ್ನ ಮಾತಿನಿಂದ, ದೇಹದಿಂದ, ನನ್ನ ಕ್ರಿಯೆಯಿಂದ, ನನ್ನ ಕಿವಿಯಿಂದ, ಕಣ್ಣಿನಿಂದ, ಮಾನಸಿಕವಾಗಿ ನಾನು ಮಾಡಿದಂತಹ ಶಾಸ್ತ್ರಗಳಿಂದ, ಸಿದ್ಧ ಪುರುಷರಿಂದ ನಿಷೇಧಿಸಲ್ಪಟ್ಟಂತಹ ನಾನು ಯಾವುದೇ ರೀತಿಯ ಪಾಪಗಳನ್ನ ಮಾಡಿದ್ದಿದ್ರೆ ಅದನ್ನ ನನ್ನನ್ನ ನನ್ನಿಂದ ಅದರಿಂದ ದೂರ ಮಾಡುವುದಕ್ಕೆ ಕ್ಷಮಿಸು ಮಹಾದೇವ ಅಂತ ಹೇಳ್ತಾ ನಾವು ಈ ಧ್ಯಾನದ ಪ್ರಕ್ರಿಯೆಯನ್ನ ನಿಲ್ಲಿಸೋಣ. ಓಕೆ, ಐ ಹೋಪ್ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ನಿಮ್ಗೆ ಅನುಕೂಲ ಆಯ್ತು ಅಂತ ನಾನು ಭಾವಿಸ್ತೇನೆ. ಅಂಡ್ ಇಫ್ ಯು ಆರ್ ರೆಡಿ ಫಾರ್ ದಿಸ್ ಶಿವ ಧ್ಯಾನ, ಶಿವ ಮಾನಸ ಪೂಜಾ, ಚಾಟ್ ಬಾಕ್ಸ್ ಅಲ್ಲಿ SR ಅಂತ ಟೈಪ್ ಮಾಡಿ, ಸೂಪರ್ ರೆಡಿ ಅಂತ, ಅಂಡ್ ದೆನ್ ವಿ ವಿಲ್ ಬಿಗಿನ್. ಪರ್ಫೆಕ್ಟ್, ಥ್ಯಾಂಕ್ ಯು. ಸೊ ಧ್ಯಾನಕ್ಕೆ ನೀವು ನಿಮ್ ಜೊತೆಗೆ ಒಂದು ಸಣ್ಣ ನೀರಿನ ಬಾಟಲ್ ಅಥವಾ ಗ್ಲಾಸ್ ಅನ್ನ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಆ ನೀರನ್ನ ಕೂಡ ನಾವು ನಮ್ಮ ಮಂತ್ರ ಶಕ್ತಿಯಿಂದ ನಾವು ಮಾಡ್ತಾ ಇರುವಂತಹ ಧ್ಯಾನದ ಶಕ್ತಿಯನ್ನ ಹೀರ್ಕೊಳ್ಳೋದಕ್ಕೆ ಇನ್ಸ್ಟ್ರಕ್ಷನ್ ಕೊಡೋಣ. ಆ ನೀರನ್ನು ನಾವು ಮಾತ್ರ ಅಲ್ಲ, ನಮ್ಮ ಮನೆಯವ್ರಿಗೂ ಕೂಡ ಕುಡಿಯೋ ತರ ವಿಲ್ ಡೂ ಒಂದು ಸಂಕಲ್ಪ. ಸೊ ನಿಮ್ಮ ಹತ್ರ ಯಾರ ಹತ್ರ ಎಲ್ಲ ನೀರಿದೆ ಆ ತರ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಯಾರ ಹತ್ರ ನೀರಿಲ್ಲ, ಪ್ಲೀಸ್ ಗೆಟ್ ಒನ್ ವಾಟರ್. ಒಂದ್ ಸ್ವಲ್ಪ ಪಾಸ್ ತಗೊಳ್ಳಿ ಅಂಡ್ ಗೆಟ್ ಒನ್ ವಾಟರ್ ಬಾಟಲ್ ಆದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಗ್ಲಾಸ್ ಆಫ್ ವಾಟರ್, ಗ್ಲಾಸ್ ನಲ್ಲಿ ಕೂಡ ನೀರನ್ನ ತಂದ್ಕೊಂಡು ಇಟ್ಕೊಳ್ಳಿ. ಇವತ್ತು ಅಂತಲ್ಲ, ಅದು ಎನಿ ಟೈಮ್ ನೀವು ಯಾವುದೇ ಸಮೂಹ ಧ್ಯಾನದಲ್ಲಿ ಭಾಗವಹಿಸುವಾಗ ನಿಮ್ಮ ಜೊತೆಗೆ ನಿಮ್ಮ ಹತ್ರ ಅಂದ್ರೆ ಸುಮಾರು ಒಂದು 1.5 feet ಒಳಗಡೆ ಆ ನೀರನ್ನು ಇಟ್ಕೊಂಡ್ರೆ ಅದು ಚಾರ್ಜ್ ಆಗುತ್ತೆ. ಸೊ ಅದಕ್ಕೊಂದು ಸಂಕಲ್ಪ ಕೂಡ ಮನಸ್ಸಲ್ಲಿ ಹೇಳ್ಕೊಳ್ಳೋದು. ಮತ್ತೆ ನಾವು ಮಾಡ್ತಾ ಇರುವಂತಹ ಪ್ರಕ್ರಿಯೆಗಳು, ಯಾಕಂದ್ರೆ ನೀರು ತುಂಬಾ ರಿಸೆಪ್ಟಿವ್ ಆದದ್ದು, ಅದು ನೀರು ಹೊರಗಡೆಯ ವಿಷಯಗಳನ್ನ ಹೇಳ್ಕೊಳ್ತದೆ. ಸೊ ಇಲ್ಲಿರುವಂತಹ ಈ ಗ್ರೂಪ್ ನ ಎನರ್ಜಿಯನ್ನ ಕೂಡ ಅದು ಹೇಳ್ಕೊಳ್ತದೆ. ಅಂಡ್ ಇವನ್ ಇಫ್ ಯು ಆರ್ ವಾಚಿಂಗ್ ದ ರೆಕಾರ್ಡ್, ಆ ಎನರ್ಜಿಯನ್ನ ನೀವು ಅದರಲ್ಲಿ ಆ ನೀರಿನಲ್ಲಿ ಇನ್ಫ್ಯೂಸ್ ಮಾಡ್ಕೊಳ್ಳಿ. ಅದೊಂದು ತೀರ್ಥ ತರ ಕೆಲಸ ಮಾಡುತ್ತೆ.
Okay? ಆ ನೀರನ್ನ ನೀವು ಕುಡಿಬಹುದು ಮತ್ತೆ ನಿಮ್ಮ ಮನೆಯವ್ರಿಗೂ ಕೊಡ್ಬೋದು. ಅದರಲ್ಲಿ ತುಂಬಾ ಹೀಲಿಂಗ್ ಪ್ರಾಪರ್ಟೀಸ್ಗಳು ಇರ್ತವೆ. ನಮ್ಮ ಇಂಬ್ಯಾಲೆನ್ಸಸ್ ಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಆ ನೀರು ಸಹಾಯ ಮಾಡುತ್ತೆ. ಓಕೆ, ಸೊ ಯಾರೆಲ್ಲ ನೀರ್ ತಗೊಂಡು ರೆಡಿ ಇದ್ದೀರಿ, ಪ್ಲೀಸ್ ಟೈಪ್ ಡಬ್ಲ್ಯೂ. ಸೊ ಐ ನೋ ಯು ಆರ್ ರೆಡಿ ವಿತ್ ವಾಟರ್. ನೀರಿನ ಜೊತೆಗೆ ಕೂಡ ರೆಡಿ ಇದ್ದೀರಿ ಅಂತ. ಪರ್ಫೆಕ್ಟ್ ಪರ್ಫೆಕ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಲೆಟ್ ಅಸ್ ಬಿಗಿನ್. ಇವತ್ತಿನ ಈ ಅಭ್ಯಾಸವನ್ನ ಪ್ರಾರಂಭ ಮಾಡೋಣ. ಸೊ ರತ್ನೇ ಕಲ್ಪಿತ ಮಾನಸಂ, ಈ ಶಿವಮಾನಸ ಪೂಜೆಯ ಒಂದೊಂದು ವಾಕ್ಯವನ್ನ ಕೂಡ ನಾನು ಮ್ಯೂಸಿಕ್ ಮುಖಾಂತರ ಪ್ಲೇ ಮಾಡುವಂತ ಪ್ರಯತ್ನ ಮಾಡ್ತೇನೆ. ಅಂಡ್ ಲೆಟ್ ಅಸ್ ಬಿಗಿನ್. ಹಾಯಾಗಿ ಕಣ್ಗಳನ್ನ ಮುಚ್ಚೋಣ. ನಮ್ಮ ಗಮನ ಉಸಿರಾಟದ ಮೇಲೆ. ಈ ಕ್ಷಣ ರಿಲ್ಯಾಕ್ಸ್, ವಿಶ್ರಾಂತಿ. ವಿಶ್ರಾಂತಿ. ನಿಮ್ಮ ಗಮನ ಉಸಿರಾಟದ ಕಡೆಗೆ ಹೋದಷ್ಟು ಕೂಡ ಉಸಿರಾಟದ ಗತಿ ನಿಧಾನ ಆಗ್ತಿರೋದನ್ನ ಗಮನಿಸಿ. ಈಗ ನಿಮ್ಮ ಮನಸ್ಸಿನ ಪಟಲದಲ್ಲಿ ನಿಮ್ಮ ಮನೆ ದೇವರು, ಇಷ್ಟ ದೇವರು, ನಿಮ್ಮೆಲ್ಲ ಗುರುಗಳನ್ನ ಮಾನಸಿಕವಾಗಿ ಸ್ಮರಿಸಿಕೊಳ್ಳಿ. ಸಾಧ್ಯವಾದಷ್ಟು ಅವರನ್ನ ಸಜೀವ ಸ್ವರೂಪದಲ್ಲಿ ನೋಡಲು ಪ್ರಯತ್ನಿಸಿ. ಅಂದ್ರೆ ಒಂದು ಫೋಟೋದಲ್ಲಿ ಇರೋ ತರ ಅಲ್ಲ, ಆದ್ರೆ ನಿಜವಾಗ್ಲೂ ಆ ವ್ಯಕ್ತಿ ಅಲ್ಲಿದ್ದಾರೆ ಅಂತ ಮನಸ್ಸಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ, ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅವರೆಲ್ಲರ ಆಶೀರ್ವಾದ, ರಕ್ಷಣೆ ಮತ್ತು ಮಾರ್ಗದರ್ಶನ ನಮ್ಮ ಮೇಲೆ ಸದಾ ಇದೆ. ಇವರು ಅಲ್ಲದೆ ಎಲ್ಲ ಸಿದ್ಧರು, ಯೋಗಿನಿಗಳು, ಏಂಜಲ್ಸ್ಗಳು, ಎಲ್ಲ ದೈವಿ ಶಕ್ತಿಗಳು, ಆಧ್ಯಾತ್ಮಿಕ ಸಹಾಯಕರು, ಆಧ್ಯಾತ್ಮಿಕ ಗುರುಗಳು, ಅವರೆಲ್ಲರ ಆಶೀರ್ವಾದ ಕೂಡ ನಮ್ಮ ಮೇಲಿದೆ. ಇವತ್ತಿನ ಈ ಸಾಧನಕ್ಕೆ ಒಂದು ಸಂಕಲ್ಪ ತಗೊಳ್ಳೋಣ. ಇದು ನನಗೆ ಉಪಯುಕ್ತ ಆಗ್ಲಿ, ನನ್ನಲ್ಲಿ ಧನಾತ್ಮಕ ಶಾಶ್ವತ ಬದಲಾವಣೆಗಳು ಬರಲಿ, ನನ್ನ ಜೊತೆಗೆ ಇರುವಂತಹ ಅಭ್ಯಾಸ ಮಾಡ್ತಾ ಇರುವಂತಹ ಎಲ್ಲರಿಗೂ, ರೆಕಾರ್ಡಿಂಗ್ ನೋಡ್ತಾ ಇರುವಂತಹ ಎಲ್ಲರಿಗೂ, ಅವರ ಮನೆಯವ್ರಿಗೂ ಒಳ್ಳೇದಾಗ್ಲಿ ಅನ್ನುವಂತಹ ಹಾರೈಕೆಯನ್ನ ಮನಸ್ಸಿನಲ್ಲಿ ಮಾಡೋಣ.
ಇತರರಿಂದ ನಮ್ಗೆ ಬರ್ತಾ ಇರುವಂತಹ ಹಾರೈಕೆಗಳನ್ನ ಹೃದಯಪೂರ್ವಕವಾಗಿ ಸ್ವೀಕಾರ ಮಾಡೋಣ. ಇವಾಗ ಮಾನಸಿಕವಾಗಿ ಒಂದು ಬೆಟ್ಟದ ಹತ್ರ ಇದ್ದೀರಿ ಅಂತ ಮನಸ್ಸಿನಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ಬೆಟ್ಟದ ಮೇಲೊಂದು ಸಣ್ಣ ಶಿವ ದೇವಾಲಯ ಇದೆ. ಸಣ್ಣದಾದಂತಹ ಒಂದು ಗುಡಿ. ಪ್ರಶಾಂತವಾದಂತಹ ಸ್ಥಳ. ತಣ್ಣನೆಯ ಗಾಳಿ, ಅಗರಬತ್ತಿಯ ಸುವಾಸನೆ, ಹೂಗಳ ಸುವಾಸನೆ ಬರ್ತಾ ಇದೆ. ತುಂಬಾ ಪ್ರಶಾಂತವಾಗಿರುವಂತಹ ಸ್ಥಳ. ತುಂಬಾ ಖುಷಿ ಆಗ್ತಾ ಇದೆ ಮನಸ್ಸಿಗೆ. ನಿಮ್ಗೆ ಬೇಕಾದ ರೀತಿಯಲ್ಲಿ ಅಲ್ಲಿರುವಂತಹ ಪರಿಸರವನ್ನ ನೀವು ಕಲ್ಪನೆ ಮಾಡ್ಕೊಳ್ಳಿ. ಗಿಡ ಮರಗಳು, ಬೆಟ್ಟ ಗುಡ್ಡ ಎಲ್ಲವೂ ನಿಮ್ಗೆ ಹಚ್ಚ ಹಸಿರಾದಂತಹ ಪರಿಸರ ಕಾಣಿಸ್ತಾ ಇದೆ. ತುಂಬಾ ಸ್ವಚ್ಛವಾದಂತಹ ಪರಿಸರ, ಮನಸ್ಸಿಗೆ ಮುದ ಕೊಡುವಂತಹ ಪರಿಸರ. ಇಲ್ಲಿದ್ದುಕೊಂಡು ನೀವು ಶಿವನಿಗೆ ಪೂಜೆ ಮಾಡೋದಕ್ಕೆ ಮಾನಸಿಕವಾಗಿ ರೆಡಿಯಾಗ್ತಾ ಇದ್ದೀರಿ. ಪೂಜೆಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನ ಅಣಿ ಮಾಡಿಕೊಳ್ತಾ ಇದ್ದೀರಿ. ಶಿವ, ನೀನು ಕರುಣೆಯ ಅಧಿಪತಿ. ಅಮೂಲ್ಯವಾದ ರಕ್ತಗಳಿಂದ ಮಾಡಲ್ಪಟ್ಟಂತಹ ಸಿಂಹಾಸನದ ಮೇಲೆ ಅವನನ್ನ ಕಲ್ಪನೆ ಮಾಡ್ಕೊಳ್ಳಿ. ತಂಪಾದ ನೀರಿನಲ್ಲಿ ಸ್ನಾನ ಮಾಡಿ, ದೈವಿಕ ವಸ್ತ್ರಗಳಿಂದ ಅಲಂಕಾರ ಮಾಡಿರುವಂತಹ ವಿವಿಧವಾದಂತಹ ರತ್ನಗಳು, ಆಭರಣಗಳಿಂದ ಅಲಂಕೃತವಾಗಿರುವಂತಹ ಶಿವನನ್ನ ಕಲ್ಪನೆ ಮಾಡ್ಕೊಳ್ಳಿ. ಶಿವನ ದೇಹದ ಮೇಲೆ
ಶ್ರೀಗಂಧ, ವಿಭೂತಿ, ಕಸ್ತೂರಿಯಿಂದ ಅಲಂಕೃತ ಆಗಿದೆ. ನಾನು ಭಕ್ತಿಯಿಂದ ಅರ್ಪಿಸ್ತಾ ಇರುವಂತಹ ಮಲ್ಲಿಗೆ, ಚಂಪಕ ಇತ್ಯಾದಿ ಬಿಲ್ವಪತ್ರೆ ಎಲ್ಲ ಹೂಗಳನ್ನ ಅರ್ಪಿಸ್ತಾ ಇದ್ದೇನೆ. रत्नैकल्पितमासनं हिमजले स्नानं च दिव्याम्बरं नानारत्नविभूषितं मृगमदा मोदाङ्कितं चन्दनं जातिचम्पकबिल्वपत्ररचितं पुष्पं च धूपं तथा दीपं देवदयानिधे पशुपते हृत्कल्पितं दिव्यताम्। 9 ಅಮೂಲ್ಯವಾದ ರತ್ನಗಳಿಂದ ಕೂಡಿದಂತಹ ಚಿನ್ನದ ಪಾತ್ರೆಯಲ್ಲಿ ತಯಾರಿಸಿದಂತಹ ಪಾಯಸವನ್ನ, ವಿವಿಧ ಖಾದ್ಯಗಳನ್ನ, ಸಿಹಿ ತಿಂಡಿಗಳನ್ನ, ಭೋಜನವನ್ನ ನೈವೇದ್ಯ ಮಾಡ್ತಾ ಇದ್ದೀವಿ. ಕರ್ಪೂರದ ಸುವಾಸನೆ ಉಳ್ಳಂತಹ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂತಹ ಈ ನೈವೇದ್ಯವನ್ನ ಅರ್ಪಿಸ್ತಾ ಇದ್ದೀರಿ. सौवर्णेन वरत्नखण्डरचिते पात्रे घृतं पायसं भक्ष्यं पञ्चविधं पयोदधियुतं रम्भाफलं पानकं शाकानामयुतं जलं रुचिकरं कर्पूरखण्डोज्ज्वलं ताम्बूलं मनसा मया विरचितं भक्त्या प्रभो स्वीकुरु। ಸರ್ವಶಕ್ತನಾದ ನೀನು, ನಾನು ನಿನಗೆ ಛತ್ರಿಯನ್ನ ಹಿಡಿದಿದ್ದೇನೆ, ಬೀಸಣಿಗೆಯಿಂದ ಗಾಳಿಯನ್ನ ಬೀಸ್ತಾ ಇದ್ದೇನೆ, ಕನ್ನಡಿಯನ್ನ ಹಿಡಿದಿದ್ದೇನೆ, ವೀಣೆ, ಮೃದಂಗ ಇತ್ಯಾದಿ ಸಂಗೀತದ ನೃತ್ಯದ ಪ್ರದರ್ಶನ ಕೊಡ್ತಾ ಇದ್ದಾರೆ. ನಾನು ನಿನ್ನ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ಮಂತ್ರಗಳನ್ನ ಜಪಿಸ್ತಾ ಇದ್ದೇನೆ. ನನ್ನ ಮನದಾಳದ ಆಶಯದೊಂದಿಗೆ ನನ್ನ ಈ ಪೂಜೆಯನ್ನ ದಯವಿಟ್ಟು ಸ್ವೀಕಾರ ಮಾಡು. ಶಿವನನ್ನ ತುಂಬ ಹೃದಯದಿಂದ ಮನಸ್ಸಿನಲ್ಲಿ ಭಕ್ತಿಯ ಭಾವದಿಂದ ಪೂಜಿಸ್ತಾ ಬನ್ನಿ.
ಛತ್ರಂ ಚಾಮರ ಯೋರ್ಯುಗಂ ಯಜನಕಂ ಚಾದರ್ಶಕಂ ನಿರ್ಮಲಂ. छत्रं चामरयोर्युगं व्यजनकं चादर्शकं निर्मलं वीणाभेरिमृदङ्गकाहलकला गीतं च नृत्यं तथा साष्टाङ्गं प्रणति स्तुतिर्बहुविधा एतत् समस्तं मया सङ्कल्पेन समर्पितं तव विभो पूजां गृहाण प्रभो. ಹೇ ಪರಮಶಿವನೇ, ನೀನು ನನ್ನ ಆತ್ಮ, ಪಾರ್ವತಿಯು ಬುದ್ಧಿಯು, ನನ್ನ ದೇಹ ನಿನ್ನ ಅರಮನೆ, ನನ್ನ ಇಂದ್ರಿಯಗಳು ಕೂಡ ನಿನ್ನ ಪರಿಚಾರಕರು. ನನ್ನ ಇಂದ್ರಿಯಗಳನ್ನ ನಿನಗೆ ಅರ್ಪಿಸ್ತಾ ಇದ್ದೇನೆ, ನಿನ್ನನ್ನ ಪೂಜೆ ಮಾಡ್ತಾ ಇದ್ದೇನೆ. ನನ್ನ ನಿದ್ದೆಯೇ ಸಮಾಧಿ ಸ್ಥಿತಿ. ನಾನು ಎಲ್ಲೆಲ್ಲಿ ಓಡಿದ್ರು ಕೂಡ ನಡೆದಾಡಿದ್ರು ಕೂಡ ನಿನ್ನ ಸುತ್ತಲೇ ಇರುತ್ತೇನೆ, ನಿನ್ನ ಸುತ್ತಲೇ ನಡೆಯುತ್ತಾ ಇರ್ತೇನೆ. ನನ್ನ ಒಂದೊಂದು ಪದವು ಕೂಡ, ನಾನು ಮಾತಾಡ್ತಾ ಇರುವಂತಹ ಒಂದೊಂದು ಶಬ್ದ ಕೂಡ ನಿನ್ನ ಹೊಗಳಿಕೆಯ ಅಭಿವ್ಯಕ್ತಿಯಾಗಿದೆ. ನನ್ನ ಕಾರ್ಯಗಳೆಲ್ಲವೂ ಕೂಡ ನಿನಗೆ ಭಕ್ತಿ. ಶಂಭೋ ತವಾರಾತ್ಮಂ. गिरिजामति सहचरा प्राणा शरीरं गृहं पूजा ते विषयोपभोगरचना निद्रा समाधिस्थितिः सञ्चार पदयो प्रदक्षिणविधि स्तोत्राणि सर्वा गिरो यद्यत् कर्म करोमि तत्तदखिलं शम्भो तवाराधनम्. ಕರುಣಾಮಯಿ ಶಂಭೋ, ಹೇ ಭಗವಂತ, ನಾನು ನನ್ನ ಕೈಗಳು ಅಥವಾ ಕಾಲುಗಳಿಂದ ನನ್ನ ಮಾತುಗಳಿಂದ, ನನ್ನ ದೇಹದಿಂದ, ನನ್ನ ಯಾವುದೇ ರೀತಿಯ ಕ್ರಿಯೆಗಳಿಂದ, ನನ್ನ ಕಿವಿಗಳಿಂದ, ಕಣ್ಣುಗಳಿಂದ ಮಾನಸಿಕವಾಗಿ ಮಾಡಿದಂತಹ
ಶಾಸ್ತ್ರಗಳಿಂದ ನಿಷೇಧಿಸಲ್ಪಟ್ಟಂತಹ ಬೇರೆ ಬೇರೆ ರೀತಿಯ ಪಾಪಗಳನ್ನ ಮಾಡಿರ್ಬೋದು. ಅವೆಲ್ಲ ಪಾಪಗಳನ್ನ ಭೋಲೆನಾಥ್ ಆದಂಥ ನೀನು ನನ್ನನ್ನ ಕ್ಷಮಿಸು ಹೇ ದೇವ, ಮಹಾದೇವ, ಹೇ ಕರುಣಾಮಯಿ. ಕರಚರಣ ಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾ ಅಪರಾಧಂ ವಿಹಿತಮವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ. करचरणकृतं वा कायजं कर्मजं वा श्रवणनयनजं वा मानसं वापराधं विहितमविहितं वा सर्वमेतत् क्षमस्व. जय जय करुणाब्धे श्री महादेव शंभो. जय जय करुणाब्धे श्री महादेव शंभो. श्री महादेव शंभो. श्री महादेव शंभो. श्री महादेव शंभो. ಮುಂದಿನ ಕೆಲವು ನಿಮಿಷ ನಾವು ಇದೇ ಸ್ಥಿತಿಯಲ್ಲಿ ಮುಂದುವರಿಸೋಣ. ಎಂಜಾಯ್ ದ ಆನಂದಮಯ ಕೋಶ. ಖುಷಿಯಾದಂತಹ ಆನಂದವಾದಂತಹ ಸ್ಥಿತಿಯಲ್ಲಿ ಇರಿ. ಕಂಪ್ಲೀಟ್ಲಿ ರಿಲ್ಯಾಕ್ಸ್, ಪೂರ್ತಿ ತಲ್ಲೀನರಾಗಿ ಸಂಗೀತವನ್ನ ಕೇಳಿಸ್ಕೊತಾ ಇರಿ.
ಈಗ ನಿಧಾನಕ್ಕೆ ನಾನು 1ರಿಂದ 5 ಎಣಿಸ್ತಾ ನಿಮ್ಮನ್ನ ಸಹಜ ಸ್ಥಿತಿಗೆ ಕರೆದುಕೊಂಡು ಬರ್ತಾ ಇದ್ದೇನೆ. 1. ನೀವು ಕುಳಿತಿರುವಂತಹ ಪರಿಸರ ಮತ್ತು ನಿಮ್ಮ ಶರೀರವನ್ನ ಮಾನಸಿಕವಾಗಿ ಗಮನಿಸಿ. 2. ಒಂದು ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಮೂರು. ನಿಮ್ಮ ಬೆರಳುಗಳನ್ನ ಅಲ್ಲಾಡಿಸಿ. 2 ಕೈಗಳನ್ನ ಒಂದಕ್ಕೊಂದು ಜೋಡಿಸೋಣ. ಹೃದಯದ ಚಕ್ರದ ಹತ್ರ 2 ಕೈಗಳನ್ನ ಜೋಡಿಸ್ಕೊಂಡು ಈ ಪ್ರಕ್ರಿಯೆಯಲ್ಲಿ ನಮಗೆ ಸಹಾಯ ಮಾಡಿದಂತ ಎಲ್ಲ ದೈವಿ ಶಕ್ತಿಗಳಿಗೆ ಮನಸ್ಸಲ್ಲಿ ವಂದಿಸೋಣ. ತಲೆಯನ್ನು ಸ್ವಲ್ಪ ಬಾಗಿಸಿ ಮನಸ್ಸಲ್ಲಿ ಕೃತಜ್ಞತೆಯ ಭಾವವನ್ನು ಇಟ್ಟುಕೊಳ್ಳೋಣ. ದೇವೋ ಕಾ ದೇವ್ ಮಹಾದೇವ್, ಶಿವನಿಗೆ ಮನಸ್ಸಲ್ಲಿ ವಂದಿಸೋದು. ನಾಲ್ಕು, ನಿಧಾನಕ್ಕೆ 2 ಕೈಗಳನ್ನ ಒಂದಕ್ಕೊಂದು ಉಜ್ಜಿ ನಿಧಾನಕ್ಕೆ, ಬಹಳ ನಿಧಾನಕ್ಕೆ. 5, ಕೈಗಳಿಂದ ಬರುತ್ತಿರುವ ಶಾಖ ಶಕ್ತಿಯನ್ನ ಕಣ್ಣಿಗೆ ಮುಖಕ್ಕೆ ಕೊಡಿ. ನಿಮ್ಮ ಇಡೀ ದೇಹವನ್ನ ಪ್ರೀತಿಯಿಂದ ಸವರ್ಕೊಳ್ಳಿ. ನಿಮಗೆ ಬೇಕೆನಿಸಿದಾಗ ಕೈಗಳನ್ನು ನೋಡುತ್ತಾ ನಿಧಾನಕ್ಕೆ, ಬಹಳ ನಿಧಾನಕ್ಕೆ ಕಣ್ಗಳನ್ನ ತೆರೆಯಬಹುದು. ಥ್ಯಾಂಕ್ ಯು ಆಲ್. ನಮಸ್ತೆ. ಜೈ ಗುರುದೇವ್. ಹೇಗನ್ನಿಸ್ತು ಧ್ಯಾನ? ಅದನ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮಸ್ತೆ.